ಇದೇನು ಆಯಿಲ್ ಪಾತ್ರೆ ತೊಳೆದ್ಕೊಳ್ಳೋದು ಗೊತ್ತಾ ಇಲ್ವಾ? ನನಗಂತೂ ದೇವರ ಗೊತ್ತಿಲ್ಲ. ನೋಡಿ ಇವಾಗಲೇ ಸಂಜೆ ಆಗಿದೆ, ನೀವು ಜಾಸ್ತಿ ಮಾತಾಡಿದ್ರೆ ನೈಟ್ ಆಗುತ್ತೆ. ಕೆಳಗೆ ಏನಿದೆ ಹಂಗ ಅನ್ನ ಆಡ್ತಿದ್ದಲ್ಲ. ಆ ಕಡೆ ಬಿರಿಯಾನಿ ಮಾಡಂದ್ರೆ ಅನ್ನ ಸಾಂಬಾರು ಮಿಕ್ಸ್ ಮಾಡ್ಕೊಡ್ತಾರೆ. ಕರೆಕ್ಟಾಗಿ ಹೇಳೋದು ನಿಜ ಚೆನ್ನಾಗಿರಲಿಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ನಾನು ವ್ಲಾಗ್ ಮಾಡ್ತಿರೋದು ರಿಲಯನ್ಸ್ ಮಾರ್ಟಲ್ಲಿ. ಇವತ್ತು ಕಿರಣ ಜೊತೆ ಹಾಯ್ ಮಾಡೋ ಒಳ್ಳೆ ದನ ನಿಂತ. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋದು ಬಿರಿಯಾನಿ ಮಾಡೋಕ್ಕೆ ಐಟಮ್ ತಗೊಳಕ್ಕೆ. ನೋಡೋಣ ಏನೇನು ಐಟಮ್ ಬೇಕು ಅಂತೇಳಿ ತೋರಿಸ್ತೀವಿ. ಇದು ತಗೊಳ್ಳೋಣ, ಅದು ತಗೊಳ್ಳೋಣ, ಇದು ಬೇಡ, ಚೆನ್ನಾಗಿ ತಗೊಳ್ಳೋಣ. ಇದು ಹುಳಿ ಟೊಮೊಟೊನಾ? ಬಿರಿಯಾನಿಗೆ ಆಗುತ್ತಲ್ಲ ಇದು? ಹೆಂಗೋ ಬಿರಿಯಾನಿ ಮಾಡಿ ನೋಡೋಣ, ಟ್ರೈ ಮಾಡಬೇಕು ಲೈಫಲ್ಲಿ ಅಲ್ವೇನೋ. ಸಾಕು. ಎಷ್ಟಿದೆ ಇದರಲ್ಲಿ? ಜಾಸ್ತಿ ಲೆಮನಿಗೂ ತೂಕ ಹಾಕ್ತಿದ್ದಾರೆ. ನಾವೀಗ ತರಕಾರಿ ಎಲ್ಲ ತಗೊಂಡು ಸೀದಾ ನೋಡಿ ಹೋಗ್ತಾ ಇದ್ದೀವಿ. ತರಕಾರಿ ಎಲ್ಲ ಚಿಕನ್ ತಗೊಳಕ್ಕೆ. ಟೇಸ್ಟ್ ಮಾಡಿ ರೇಟಿಂಗ್ಸು ಎಷ್ಟು 10 ಔಟ್ ಆಫ್ ಎಷ್ಟು ಕೊಡ್ಬೇಕಂತ ಥಿಂಕ್ ಮಾಡ್ತೀನಿ ಈಗ. ನಾನು ಬಿರಿಯಾನಿ ತಿಂದರೆ ನೀನು ಸೈಕಾಗಿ ಹೋಗ್ತೀಯ, ಸೈಕಾಗಿ ಗೊತ್ತಾಗುತ್ತಲ್ಲ ನೋಡು. ಸೊ ಐಟಮ್ ಎಲ್ಲ ತಂದಿದ್ದೀವಿ. ಚಿಕನ್ ಇದೆ, ಚಿಕನ್ ಜೊತೆ ಇನ್ನೇನಿದೆ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಲೆಮನ್ನು. ಓಕೆ, ಬೇರೆ ಐಟಮ್ ಎಲ್ಲ ಇಲ್ಲಿ ಮನೇಲಿದೆ. ಫಸ್ಟ್ ಟೈಮ್ ಮಾಡ್ತಿದ್ದೀವಿ ನಾವು ಮಿರಾಕಲ್ ಬಿರಿಯಾನಿ. ಇದ್ರ ಹೆಸರೇ ಮಿರಾಕಲ್ ಬಿರಿಯಾನಿ ಅಂತ. ಇದು ಇಂಡಿಯಾದಲ್ಲಿ ಯಾವ ಯೂಟ್ಯೂಬರು ಮಾಡಿಲ್ಲ. ಅಂದರೆ ಯೂಟ್ಯೂಬರ್ ಅನ್ನೋದು ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀವಿ. ನಮ್ಮದು ವ್ಲಾಗ್ ನೋಡ್ತಾ ಇದ್ದಾರೆ. ಇದು ಈರುಳ್ಳಿ ಕಟ್ ಮಾಡು ಬಾ. ನಾವು ಕಟ್ಟಿಂಗ್ ಎಲ್ಲ ಮಾಡಲ್ಲ ನೋಡು. ಕಣ್ಣೀರು ಬರಬಾರ್ದು ಅಂದರೆ ಅದಕ್ಕೊಂದು ಟ್ರಿಕ್ಸ್ ಇದೆ. ನೋಡು ಇವಾಗ ನೋಡು, ಬರಲ್ಲ. ಎಲ್ಲಿ ಇಲ್ಲಿ ಗೈಸ್, ನೀವು ಅಷ್ಟೇ. ಯಾರ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಔಟ್ ಸೈಡ್ ಹೋದಾಗ ಮನೇಲಿ ಈ ಥರ ಪಾರ್ಟಿ ಮಾಡ್ತೀರಾ? ಕಾಮೆಂಟ್ ಮಾಡಿ. ಫ್ರೆಂಡ್ಸ್ಗಳು ಬಂದು ಇಲ್ಲಿ ಅಡುಗೆ ಮಾಡೋದು, ಅದು ಮಜಾನೇ ಬೇರೆ. ನೀನು ಲವ್ ಬಗ್ಗೆ ಹೇಳು. ಲವ್ ಇಲ್ಲ ನನಗೆ ಲೈಫಲ್ಲಿ. ನನಗೆ ಲವ್ ಆಗಿಲ್ಲ. ಯಾಕೆ? ನೀ ಗಂಡ್ಸಲ್ವಾ? ಗುರು ಟಗರ್ಗಳಿದ್ದಾಗಿದೆ, ಬರ್ತಾರೆ ಕೇಳ್ಕೊಂಡ್ಬಿಡ್ತೀನಿ. ನಾನು ಲವ್ ಮಾಡೋಕ್ಕೆ ಮೂಡಿಲ್ಲ, ಅಲ್ಲ ಇಷ್ಟ ಇಲ್ಲ. ಹಂಗಾರೆ ನೀನು ಗಂಡ್ಸೆ ಅಲ್ಲ ಕಣೋ. ನನಗೆ ಲವ್ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ಏನು ಬೇಕು ಎಲ್ಲ ಆಯ್ತಲ್ಲ. ನೆಕ್ಸ್ಟ್ ನಿಂಬು ಕಟ್ ಮಾಡು ಎಲ್ಲ ಒಂದೇ ಸಲ. ಮೊಸರು ಗೊತ್ತಾ ಇಲ್ವಾ ಮರ ನಿಜ ಬಿರಿಯಾನಿ ಮಾಡಕ್ಕೆ? ಏನೋ ನಿನಗೆ ಗೊತ್ತಾ ಇಲ್ವಾ? ನನಗಂತೂ ದೇವರ ಗೊತ್ತಿಲ್ಲ. ಅಲ್ಲ, ನನ್ನ ಮರ್ಯಾದಿನ ಮಾಡಿದ್ಮೇಲೆ ಹೇಳ್ತೀಯ ಕಣೋ ನೀನು. ನೋಡು, ಹಿಂಡ್ಬಿಟ್ಟು ಬೀಜ ಎಲ್ಲ ತೆಗಿಬೇಕು. ನೋಡಿದ್ವಿ ಇಲ್ಲ, ಬೀಜ ಬಾಯಿಗೆ ಬರುತ್ತೆ. ಚಿಕನ್ ಕಬಾಬ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ನೋಡಿ. 1 kg ಚಿಕನ್, ಅದ್ರ ಮೇಲೆ ಕಬಾಬ್ ಪೌಡ್ರ್ ಹಾಕೊಳ್ಳಿ, ಓಕೆನಾ? ಕಬಾಬ್ ಪೌಡ್ರ್ ಹಾಕೊಂಡು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು. ಇದರಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಕಬಾಬ್ ಪೌಡ್ರಲ್ಲಿ. ಟೇಸ್ಟಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ. ಹಾಫ್ ಲೆಮನ್ ಅನ್ನು ಹಿಂಡುತ್ತಿದ್ದಾರೆ ನಮ್ಮ ಸರ್. ಲೆಮನ್ ಹಾಕಿದ್ರಾ? ಬೀಜ ಸಿಕ್ತು. ಮತ್ತೆ ಒಂದಿನ ಬಿಡೋದಲ್ಲ, ಸಿಗೋಣ ಅಲ್ಲಿವರೆಗೂ ಬರ್ತಾನೆ. ಸೊ ಇದನ್ನ ನಾವು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀವಿ ನೋಡಿ. ಶಂಕರ್ನಾಗ ಬಂದಿದ್ದಾರೆ ಇದು. ಓಕೆ, ಈಗ ಕಟ್ ಮಾಡಿ ಸೆಟ್ ಮಾಡ್ತೀವಿ.
ನೋಡಿ ನೋಡಿ, ಇದು ಏನ್ ಗೊತ್ತಾ, ಇದು ಪಾಲಕ್. ಪಾಲಕಲ್ಲ ಕೊಡೋ ಮೆಂತೆ, ಇದು ಮೆಂತೆ, ಪುದೀನ, ಪುದೀನ, ಕೊತ್ತಂಬರಿ ಸೊಪ್ಪು. ಕಟ್ ಮಾಡ್ಕೊಳ್ಳೋಣ. ಇವರು ಚಿಕನ್ ಅನ್ನು ಈಗ ತೊಳಿತಿದ್ದಾರೆ. ಚಿಕನ್ ಅಷ್ಟೇನು ಗಲೀಜಿಲ್ಲ, ಯಾಕಂದ್ರೆ ನಾವು ಈಗಷ್ಟೇ ಫ್ರೆಶ್ ಆಗಿ ಕುಯಿಸ್ಕೊಂಡ್ ಬಂದಿರೋದ್ರಿಂದ. ಫ್ರೆಶ್ ಚಿಕನ್ ಗೈಸ್, ಬಿರಿಯಾನಿ ಮಾಡುವ ವಿಧಾನ ತೋರಿಸ್ತೀನಿ. ಇದೇನು ಆಯಿಲ್ ಪಾತ್ರೆ ತೊಳೆಯೋದು ದೇವ್ರೆ, ಎಲ್ಲ ಮಿಸ್ ಆಗಿ ಹಾಕ್ಬಿಟ್ಟೆ ಆಮೇಲೆ ನೋಡ್ತೀನಿ ಆಯಿಲ್ ಎಲ್ಲಿದೆ ಅಂತ. ಆಯಿಲ್ ತರ್ಲಿಲ್ವಾ? ಇದು ಆಯಿಲ್ ಇದು ಎಲ್ಲಿ ತೋರ್ಸೋ, ಕೊಡಿ ನಾನು ನೋಡ್ತೀನಿ. ಆಯಿಲೆ ಓಕೆ. ಲೋ, ಗ್ಲಾಸ್ ಆಫ್ ಆಗಿದೆ. ಕಾಲು ಮುರಿದೋಗಿರಿ. ನೀರಾದ್ರೂ ತೆಗ್ದಿದ್ಯಾನು? ಪಾತ್ರೆ ಬಿಸಿ ಆದ್ಮೇಲೆ, ಪಾತ್ರೆ ಬಿಸಿ ಆದ್ಮೇಲೆ ಕೂಡ ಎಣ್ಣೆ ಹಾಕ್ಬೇಕು. ಇರೋಲು ಹೌದಲ್ಲ? ಮಾಸ್ಟರ್ಗೆ ಹೇಳ್ಕೊಡ್ತೀವಲ್ಲ. ಇರೋ. ಓಕೆ ಓಕೆ ಓಕೆ. ನೋಡು, ಎಣ್ಣೆ ಬಿಸಿ ಆಗ್ತಾ ಇದೆ. ಫ್ರೆಶ್ ಆನಿಯನ್. ಈಗಷ್ಟೇ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದೀವಿ. ನೋಡಿ, ಎಣ್ಣೆ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಆನಿಯನ್ ಹಾಕ್ಬೇಕು. ನೋಡಿ, ಆನಿಯನ್ ಹಾಕ್ಬೇಕು. ಹೇಳಿ ಗುರುಗಳು, ಏನೇನ್ ಮಾಡ್ಬೇಕು? ಮೊದ್ಲು ಇದನ್ನ ಹುರ್ಕೊಬೇಕು. ಮೊದಲು ನಿನಗೆ ತಿನ್ನೋ ಕೆಲಸ. ಇದನ್ನ ಹಾಕ್ಬೇಕಿತ್ತು ಅನ್ಸುತ್ತೆ. ನನಗೆ ಹೇಳ್ಬೇಡ, ನಾವು ಮಾಡಿದ ನೀ ತಿನ್ಬೇಕು. ಎಂತೆಂಥದ್ದು ತಿಂದಿದೀವಂತೆ. ನೋಡಿ, ಇವಾಗಲೇ ಸಂಜೆ ಆಗಿದೆ. ನೀವು ಜಾಸ್ತಿ ಮಾತಾಡಿದ್ರೆ ನೈಟ್ ಆಗುತ್ತೆ. ಹೇಳಿ ನೋಡೋಣ. ಎಂತೆಂಥದ್ದು ತಿಂದಿದೀವಿ. ತಿನ್ನೋದು ದೊಡ್ಡದ? ಇದು ದೊಡ್ಡದೇ. ತಿಂದ ಮೇಲೆ ಗೊತ್ತಾಗುತ್ತೆ. ಆದ್ರೂ ಕಿರಣ್, ನೀವು ಪುಣ್ಯ ಮಾಡಿದ್ಯಾ ಕಣೋ, ನನ್ನ ಕೈಯಿಂದ ಬಿರಿಯಾನಿ ತಿಂದ. ಹೌದು, ಕೊನೆ ಬಿರಿಯಾನಿ ಆಗದಿದ್ರೆ ಸಾಕು. ನೋಡಿ, ಬಿರಿಯಾನಿ ಮಾಡೋ ಮುಖ ನೋಡಿ. ನೋಡಿಲಿ, ಕೊಡಿಲಿ. ಆನಿಯನ್ ಉಂಟಲ್ವಾ, ಇದು ಸ್ವಲ್ಪ ರೆಡ್ ಆಗುತ್ತೆ. ಅಷ್ಟು ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಖಾರ ಪುಡಿ ಹಾಕಿದ್ರೆ ರೆಡ್ ಆಗುತ್ತೆ. ಇಲ್ಲ ಅಂದ್ರೆ ನೋಡು ವ್ಯೂ ತೋರಿಸಲ್ಲಿ. ನೋಡಿ ಫ್ರೆಂಡ್ಸ್, ಮೂಡಿಗೆರೆ ಅಂದವಾದ ವ್ಯೂ. ಗೈಸ್, ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು ತೋರಿಸ್ತೀನಿ. ಟೊಮಾಟೊ, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ, ಗರಂ ಮಸಾಲೆ, ಆಮೇಲೆ ಚಕ್ಕೆ ಲವಂಗ, ಇದ್ರದ್ದು ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಇರೋ ಗ್ರೀನ್ ಚಿಲ್ಲಿ ಇರೋಲು, ಮತ್ತು ಶುಂಠಿ, ಬೆಳ್ಳುಳ್ಳಿ ಪೇಸ್ಟು. ಅದು ಒಂದು ವ್ಯೂ ಮಾತ್ರ ಬರುತ್ತೆ, ಈ ಕಡೆ ಮಾತ್ರ ಬರುತ್ತೆ. ಆಮೇಲೆ ನಾವು ಆ ಕಡೆ ಹೋಗಿದ್ರೆ ಏನು ಬರಲ್ಲ. ಇಲ್ಲಿ ಇಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಇಡ್ಬೋದು ಅಲ್ವಾ? 1XL ಇಡೋಣ. 1XL ಇದೆ, ಬಟ್ ಅದೆಲ್ಲ ಕ್ಲೀನಾಗಿ ಕಾಣಲ್ಲ. ಇದು ಸ್ಟೇಬಲ್ ಆಗಿರುತ್ತೆ. ನಿಮಗೆ ಕೆಳಗೆ ಏನಿದೆ ಹಂಗಲ್ಲ ಆಡ್ತಿದೆಯಲ್ಲ. ಬ್ಯಾಲೆನ್ಸ್ ಮಾಡಕ್ ಹೋಗ್ಬೇಡ, ಬಿದ್ರೆ ಕಷ್ಟ. ಅಲ್ಲ, ಒಂದ್ಸರಿ ನೋಡಿ ಕರೆಕ್ಟ್. ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಗೈಸ್, ಹೊಟ್ಟೆ ಹಸಿತಿದೆ. ಟೈಮ್ ಇವಾಗ 4 ಗಂಟೆ. ನಮ್ದಿನ್ನೂ ಬಿರಿಯಾನಿ ಆಗಿಲ್ಲ. ಆಗುತ್ತೆ. ತುಂಬ ಖಾರ ಇದೆ. ಖಾರ ಇರ್ಬೇಕು ಕಣೋ, ಗಂಡ್ಸಾದವನ್ ಖಾರ ತಿನ್ಬೇಕು. ನಿಂತರ ಹೆಂಗ್ಸಾದವನ್ ಮಾತ್ರ ಸ್ವೀಟ್ಸ್ ತಿನ್ನೋದು. ಖಾರ ಇದ್ರೇನೆ ಕಣೋ ಬಿರಿಯಾನಿ ಅನ್ನೋದು. ಅದು ಮಂಗಳೂರು ಸೈಡ್ ಮಾಡ್ತಾರೆ, ಅದು ಸ್ವೀಟ್ ಇರುತ್ತೆ. ಅದು ಅದರಲ್ಲಿ ದ್ರಾಕ್ಷಿ ಎಲ್ಲ ಹಾಕ್ತಾರೆ. ಬಿರಿಯಾನಿ ಮಾಡಂದ್ರೆ ಅನ್ನ ಸಾಂಬಾರು ಮಿಕ್ಸ್ ಮಾಡ್ಕೊಡ್ತಾರೆ. ಅನ್ನ ಸಾರು ಇಲ್ಲಿ ಮಂಗಳೂರಲ್ಲಿ ಮೊದಲೇ ನೋಡಿ, ಸ್ವಲ್ಪ ಇಷ್ಟ ಅನ್ನ ಹಾಕ್ತಾರೆ, ಆಮೇಲೆ ಸ್ವಲ್ಪ ಸೇರು ಹಾಕಿದ್ರೆ ಅದೇ ಬಿರಿಯಾನಿ. ಅಲ್ಲಿ ಫಿಶ್ ಮಾತ್ರ ಚೆನ್ನಾಗಿರುತ್ತೆ, ಮತ್ತೆ ಬಿರಿಯಾನಿ ಎಲ್ಲ ಚೆನ್ನಾಗಿರಲ್ಲ. ಬಿರಿಯಾನಿ ಏನಿದ್ರು ನಮ್ಮ ಮಲ್ನಾಡು ಸೈಡ್, ಅದು ಮೂಡಿಗೆರೆಯಲ್ಲಿ. ಅದು ಇದು ಇದಕ್ಕೆ ಚಿಕನ್ ಬಿರಿಯಾನಿ ಅಂತ ಹೆಸರಿಡೋದು ಬೇಡ, ಒಂದು ಹೊಸ ಹೆಸರು ಹೇಳೋಣ. ನಾವು ಹೆಸರಿಟ್ಟೋದು ಹೊಸದು. ಏನ್ ಹೇಳು? ಮಿರಾಕಲ್ ಬಿರಿಯಾನಿ. ಚಿಕನ್ ಮಿರಾಕಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ರೆಡಿ ಆಗೋದ್ರಲ್ಲೇ ಇದೆ. ಸ್ವಲ್ಪ ಎಣ್ಣೆ ಯಾಕೆ ಹಂಗೆ ಹೇಳ್ತೀಯ? ಸುಮ್ಮನಿರೋ, ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬೋದು. ಟೊಮೆಟೊ ಹಾಕಲ್ವಾ? ಇರೋ, ಈಗ ಹಾಕ್ಬೇಕು.
ಮೊದಲು ಅದನ್ನು ಹುರ್ಕೊಂಡು ರೆಡ್ ಮಾಡಬೇಕು. ನೀ ಸುಮ್ಮನೆ ಇರ್ಬೇಕಪ್ಪ, ಇರಿಟೇಟ್ ಮಾಡಬಾರ್ದು ನನಗೆ. ಹೇಳಿದೀನಿ ನೋಡು, ಇಲ್ಲಾಂದ್ರೆ ವಿಷ ಕೊಟ್ಬಿಡ್ತೀನಿ. ಚಿಕ್ಕ ಮುಚ್ಕೊಂಡಿರಿ. ಆಗ ಟೊಮೊಟೊ ಹಾಕ್ಬೇಕು. ಓಕೆ, ಟೊಮೊಟೊ ಹಾಕಿ ಒಂದು ಸ್ವಲ್ಪ ಪುದೀನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ. ಹಾ ಹೌದು ಹೌದು ಕರೆಕ್ಟ್. ಅದು ಹಾಕಿದೆ ಒಂದು ಸ್ವಲ್ಪ. ಇವಾಗ ನೋಡು ಗಮ್ ಅನ್ನುತ್ತೆ. ಹಾ ಗಮ್ ಅಂತಿದೆ, ಗಮ್ ಅಂತಿದೆ ಗೈಸ್, ತುಂಬಾ ಚೆನ್ನಾಗಿ ಗಮ್ ಅಂತಿದೆ. ಆದ್ರೆ ನಿಮಗೆ ಸ್ಮೆಲ್ ಬರಲ್ಲ, ಯಾಕಂದ್ರೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಹಾಗಾಗಿ. ಬರೀ ಅಲ್ಲೇ ತೋರಿಸ್ಬೇಕು. ಇವರೇ ಮಾಡ್ತಿರೋದು. ಹಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗೈಸ್. ವೆರಿ 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 ಗುಡ್. ಇದರಲ್ಲಿ ಪುಣ್ಯ ಮಾಡಿರೋದು ನೀನು ಒಬ್ಬನೇ, ಯಾಕಂದ್ರೆ ನಾನು ಸ್ಮೆಲ್ ಕೇಳಕ್ಕೆ. ನೋಡಿದವರಿಗೆ ಸ್ಮೆಲ್ ಅಲ್ಲಿ ಏನು ಹೋಗಲ್ಲ. ಅವರು ಒಂಥರ ಪುಣ್ಯ ಮಾಡಿದ್ದಾರೆ. ನಾವು ಸ್ಮೆಲ್ ತಗೊಳ್ಳೋದು ನೋಡಿದ್ರೆ ಅವರು ತಗೊಂತಾರೆ ಸ್ಮೆಲ್ಲು ನೀಟಾಗಿ. ಪದೇ ಪದೇ ಅಲ್ಲಾಡ್ಸ್ಬಾರ್ದು, ಅಲ್ಲಾಡ್ಸ್ಬೇಕು. ಬಿರಿಯಾನಿಲಿ ಸಿಕ್ಬಿಡುತ್ತೆ. ಇಲ್ಲ ಇಲ್ಲ, ಅದು ಮೆಲ್ಟ್ ಆದಂಗೆ ಆಗ್ಬೇಕು. ಟೊಮೊಟೊ ಸಾರು ಆದಂಗೆ ಆಯ್ತು. ಅರ್ಧ ಕೆಜಿ ಸೊಪ್ಪು ಹಾಕಿದೆ, ಕೆಜಿ ಎರಡೇ 2 ಲವಂಗ. ಒಂದು ಇದೆಂತ ಇದು ಲವಂಗನ ಎಂತ ಇದು ಚಕ್ಕೆ, ಇದು ಲವಂಗ, ಇದು ಎಂತ ಇದು ಏಲಕ್ಕಿ. ಗೈಸ್ ಆಲ್ಮೋಸ್ಟ್ ಎಲ್ಲ ಫ್ರೈ ಆಯ್ತು. ಬಟ್ ಒಂದೇ ಒಂದು ಮಿಸ್ಟೇಕ್ ಆಗಿದೆ, ಇದನ್ನ ಹಾಕೋದೇ ಮರ್ತು ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನಿಲ್ಲ, ಇವಾಗ ಹಾಕ್ಬೋದು. ಇವಾಗ ಹಾಕ್ತೀನಿ. ಓಂ ಸ್ವಾಹ. ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಗರಂ ಮಸಾಲ 1-1.5 ಸ್ಪೂನ್ ಅನ್ಕೊಡಿ. ಓಕೆ, ಆಮೇಲೆ 3 ಸ್ಪೂನ್ ಇದೆ, 1.5 ಸ್ಪೂನ್ ಅಂದ್ಬಿಟ್ಟು ನೋಡಿ. ಆಮೇಲೆ ಖಾರದ ಪುಡಿ ಒಂದು 2 ಸ್ಪೂನ್. ಆಮೇಲೆ ಸ್ವಲ್ಪ ಉಪ್ಪು 1 ಸ್ಪೂನ್ ಹಾಕಿ ಸಾಕು. 1 ಸ್ಪೂನ್. ಅವರೆಲ್ಲೋ ಹಾಕ್ತಾರೆ, ನಾವು ಹಾಕ್ಬೇಕು. ವೈಟ್ ಶರ್ಟ್ ತೆಗ್ದಾದ್ರೂ ಬಂದಿದ್ಯಾ ಮಂಗ? ಅವ್ನು ಬರೋ ತನಕ ನಾನು ಅಲ್ಲಾಡ್ಸ್ತಿರ್ತೀನಿ. ಇಲ್ಲ ಇಲ್ಲ ಬಿಡು ಜಾಸ್ತಿ ಆಯ್ತು. ಇದೇನಾ ಮಜ್ಜಿಗೆ ಆಗಿದೆ. ಮೊಸರು ಗಟ್ಟಿ ಇಲ್ಲೇ ಉಳಿತು ಕಣ. ರೆಡಿ ಆಗಿದೆ ಮಸಾಲೆ. ಇರೋ ಯಾಕೋ ಪರೋಟ ಗಿರೋಟ ಇದೆ ತಿನ್ಬೇಡ ಅತ್ಲಾಗಿದ್ರು. ಸೊ ಗೈಸ್, ಇವಾಗ ಫೈನಲಿ ಚಿಕನ್ ಹಾಕಬೇಕು. ಈಗ ಚಿಕನ್ ಹಾಕುವ ಸಮಯ. ಚಿಕನ್ ಹಾಕ್ತಾ ಇದ್ದೀನಿ ನೋಡಿ, ಅರ್ಧ kg ಚಿಕನ್ನು. ಓಕೆ ಗೈಸ್, ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ಲೆಮನ್ ಹಾಕ್ತಾ ಇದ್ದೀನಿ. ಲೆಮನಲ್ಲಿ ಹಾಕಿ ಇನ್ನೇನೊಂದು ಆಲ್ಮೋಸ್ಟ್ ಆಗಿದೆ. ಇನ್ನು ನೀರು ಹಾಕಿ ಇನ್ನು ಫ್ರೈ ಆಗಿ ಬಿಡಬೇಕು. ಮತ್ತೆ ಅಕ್ಕಿ ಹಾಕೋದು. ಹಂಗೆ ಕ್ಲೋಸ್ ಮಾಡಿ ಹೇಳೋಣ. ಮತ್ತೆ ಅಕ್ಕಿ ಹಾಕೋದು. ಗಾಯ್ಸ್, ಇವಾಗ ರೈಸ್ ಹಾಕುವ ಸಮಯ ಬಂದೇ ಬಿಡ್ತು. ಹಂಗೆ ಸುರಿ, ಜೋರೊಡಿ. ನೆಕ್ಸ್ಟ್ ಲೆವೆಲ್. ಸೂಪರ್. ಎಲ್ಲೋ ಇಂಥ 8ನೇ ಅದ್ಭುತ ಇದು. 7ನೇ ಅದ್ಭುತ ಅಲ್ಲ, 8ನೇ ಅದ್ಭುತ. ಗಾಯ್ಸ್, ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಕಬಾಬ್ ಕೂಡ ರೆಡಿ ಆಗಿದೆ. ನೀವು ತಿನ್ನೋದು ಮಾತ್ರ ಕೆಲಸ ಇರೋದು. ಸೊ ಇದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇಂಥ ಬಿರಿಯಾನಿ ನಾನು ಲೈಫಲ್ಲಿ ತಿಂದಿರಲಿಲ್ಲ. ನಿಜ ಹೇಳು. ನಾಟಕ ಎಲ್ಲ ಬೇಡ. ನಿಜ ನಾಟಕ ಅಲ್ಲ. ಇಂಥ ಬಿರಿಯಾನಿ ನಾನು ಲೈಫಲ್ಲಿ ತಿಂದಿದ್ದಿಲ್ಲ. ಇಂಥ ಬಿರಿಯಾನಿ ತಿನ್ಸಿದ್ದಕ್ಕೆ ನಿಮಗೆ ಧನ್ಯವಾದ. ಕೈ ಕೊಡಿ. ನಿಜ ಹೇಳು. ನಿಜ ಭಾಳ ಚೆನ್ನಾಗಿತ್ತು. 10 ಔಟ್ ಆಫ್ ಎಷ್ಟು? 10 ಔಟ್ ಆಫ್ 5.5. ನಿಜ ಹೇಳು, ಕರೆಕ್ಟಾಗಿ ಹೇಳು. ಭಾಳ ಚೆನ್ನಾಗಿತ್ತು ಬಿರಿಯಾನಿ. ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ಬೇಕಂದ್ರೆ ದೇವರಾಣಗಳು ಚೂರು ಚೆನ್ನಾಗಿರ್ಲಿಲ್ಲ. ಒಂಚೂರು ಚೆನ್ನಾಗಿಲ್ಲ. ಒಳ್ಳೆ ಏನದು
ವಾಂಗಿಬಾತು ಏನು ಮಸಾಲೆ ಹಾಕ್ದಲೆ ಮಾಡ್ತಾರಲ್ಲ ಆ ಥರ ಇತ್ತು. ಮತ್ತೆ ಆ ಥರ ತಿಂದಲ್ಲ, ಏನ್ ಮಾಡೋದು, ಬೆಳಿಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ದೆ, ತಿನ್ಲೇಬೇಕಲ್ಲ. ಕರೆಕ್ಟಾಗಿ ಹೇಳಲ್ಲ. ನಿಜ ಚೆನ್ನಾಗಿರ್ಲಿಲ್ಲ. ದಯವಿಟ್ಟು ಇಂಥ ಬಿರಿಯಾನಿ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿರ್ಲಿಲ್ಲ. ತಿಂದ್ಮೇಲೆ ಹಿಂಗೆ ಹೇಳೋದು ಗೈಸ್ ಎಲ್ಲರೂ. ನೀವು ಟ್ರೈ ಮಾಡಿ ಮನೆಯಲ್ಲಿ. ನಗಾಡ್ತಿಯಲ್ಲ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.